ಇಷ್ಟು ದಿನ ವೆಹಿಕಲಲ್ಲಿ ಟೂ ವೀಲರಲ್ಲಿ ಹೋಗ್ತಾ ಇದ್ದಾಗ ನಾವೇನು ಮಾಡ್ತಾ ಇದ್ವಿ, ಯಾರಾದ್ರು ರೋಡಲ್ಲಿ ಸಿಕ್ಕಿದ್ರೆ ಡ್ರಾಪ್ ಕೊಡೋಣ ಅಂತ ಡ್ರಾಪ್ ಏನೋ ಕೊಟ್ಬಿಡ್ತಾ ಇದ್ವಿ. ಈಗ ಆಗಿರೋ ಒಂದು ಇನ್ಸಿಡೆಂಟಿಂದ ಮುಂದೆ ಡ್ರಾಪ್ ಕೊಡಬೇಕಾ ಬೇಡವಾ ಅಂತ ಯೋಚನೆ ಮಾಡಬೇಕಾಗಿರೋ ಅಂತ ಒಂದು ಪ್ರಶ್ನೆಗಳು ಎಲ್ಲರಿಗೂ ಬಂದೇ ಬರುತ್ತೆ. ಕಾರಣ ಇಷ್ಟೇ, ಈಗೊಂದು ಹೈಕೋರ್ಟಿಂದ ಒಂದು ತೀರ್ಪು ಬಂದಿದೆ. ಅದೇನಂದರೆ, ಹಿಂಬದಿ ಸವಾರನ ಸಾವಿಗೆ ಬೈಕ್ ಮಾಲೀಕ ಪರಿಹಾರ ಪಾವತಿಸಬೇಕು. ಅಂದರೆ ನಾವೀಗ ಡ್ರಾಪ್ ಕೊಡ್ತೀವಿ ಯಾರೋ ಒಬ್ರಿಗೆ, ಅಕಸ್ಮಾತ್ ಆಗಿ ಅವ್ರು ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಡ್ತಾರೆ. ಆಗಬಾರ್ದು ಆಕ್ಸಿಡೆಂಟ್ಗಳು, ಬಟ್ ಅಕಸ್ಮಾತ್ ಅದೇನೋ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಯಾರೋ ಬಂದು ಗುದ್ದಿ ನಮಗೆ, ಇಲ್ಲ ನಾವೇ ಸ್ವಲ್ಪ ಸ್ಲಿಪ್ಪಾಗಿ ಏನಾದರೂ ಬಿದ್ದು ನಮ್ಮ ಹಿಂದೆ ಕೂತಿರೋ ಅಂಥ ವ್ಯಕ್ತಿ ಬಿದ್ದು ಸತ್ತರೆ ಅದ್ರ ಪರಿಹಾರನ ಗಾಡಿ ಓನರ್ ಯಾರಿರ್ತಾರೆ ಅವ್ರು ಕಟ್ಕೊಡ್ಬೇಕು ಅಂತ ಹೈಕೋರ್ಟ್ ಈಗ ಒಂದು ಆರ್ಡರ್ ಪಾಸ್ ಮಾಡಿದೆ. ಕಾರಣ ಇಷ್ಟೇ, ಒಂದು ಇನ್ಸಿಡೆಂಟ್ ಇಟ್ಕೊಂಡು ಅದ್ರ ಮೇಲೆ ತುಂಬ ವಾದ ವಿವಾದಗಳೆಲ್ಲ ನಡೆದಾದ ಮೇಲೆ ಈ ತೀರ್ಮಾನನ ಹೈಕೋರ್ಟ್ ಪ್ರಕಟಣೆ ಮಾಡಿದೆ. ಅದರಲ್ಲಿ ಏನಂದ್ರೆ, ಹೀಗೆ ಒಂದು 2011 ಒಂದು ಕೇಸ್ ಫೈಲ್ ಆಗಿತ್ತು. ಏನಂದ್ರೆ, ಸಿದ್ದಿಕ್ ಹುಲ್ಲಾ ಖಾನ್ ಅನ್ನೋರು ಕುಣಿಗಲ್ ಬಳಿ ಯಾರೋ ಒಬ್ರ ಹತ್ರ ಡ್ರಾಪ್ ತಗೊಂಡಿದ್ದಾರೆ. ಬೈಕಲ್ಲಿ ಹೋಗ್ತಾ ಇರುವಾಗ ಮಿಸ್ ಆಗಿ ಇಬ್ರು ಹಳ್ಳಕ್ಕೆ ಬಿದ್ದಿದ್ದಾರೆ. ಹಳ್ಳಕ್ಕೆ ಬಿದ್ದಾಗ ಹಿಂದೆ ಕೂತಿದ್ದಂಥ ಸಿದ್ದಿಕ್ ಖಾನ್ ಅವ್ರಿಗೆ ತುಂಬಾನೇ ಏಟಾಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ರು ಬದುಕಲಿಲ್ಲ, ಅವರು ಸತ್ತೋದ್ರು. ಆ ಕಾರಣಕ್ಕೆ ಅವರು ಕೋರ್ಟ್ಗೆ ಕೇಸ್ ಫೈಲ್ ಮಾಡಿದ್ರು. ಈ ಥರ ನಮ್ಮ ಮಗ ಸತ್ತೋಗಿರೋದ್ರಿಂದ ಅವರ ಖರ್ಚುಗಳು ಸುಮಾರು 1.5 ಲಕ್ಷ ತನಕ ಆಗಿದೆ, ಜೊತೆಗೆ ಪರಿಹಾರ ಅಂತ 15 ಲಕ್ಷ ಕೊಡಿ ಅಂತ RTO ಆಫೀಸಲ್ಲಿ ಒಂದು ಕೇಸ್ನ ಫೈಲ್ ಮಾಡಿದ್ರು. ಇನ್ಶೂರೆನ್ಸ್ ಕಂಪನಿಯಿಂದ ಈ ಅಮೌಂಟ್ನ ಕೊಡಿಸಿ, ಈ ಗಾಡಿನಲ್ಲಿದ್ದಾಗ ಆಕ್ಸಿಡೆಂಟ್ ಆಗಿದೆ ಅಂತ. ಅದನ್ನು ಅಲ್ಲಿ ಎನ್ಕ್ವೈರಿ ಮಾಡಿದಂಥ RTO ನ್ಯಾಯಮಂಡಳಿ ಏನಿದೆ ಅದರಲ್ಲಿ ಕೊಟ್ಟಂಥ ತೀರ್ಪು ಏನಂದರೆ, 7,27,000 ರೂಪಾಯಿ ಕೊಡಬೇಕು ಅಂತ ಹೇಳಿ ಇನ್ಶೂರೆನ್ಸ್ ಕಂಪನಿಗೆ 2017ರಲ್ಲಿ ಆರ್ಡರ್ ಮಾಡಿದ್ದಾರೆ. ಇನ್ಶೂರೆನ್ಸ್ ಕಂಪನಿಯವರು ಈ ರೀತಿ ಪಾಲಿಸಿ ನಮ್ಮಲ್ಲಿಲ್ಲ, ಗಾಡಿ ಫಸ್ಟ್ ಪಾರ್ಟಿ ಆಕ್ಸಿಡೆಂಟ್ ಆಗಿ ಸತ್ತರೆ, ಇಲ್ಲ ಅಂದರೆ ಗಾಡಿ ಹೋಗಿ ಬೇರೆಯವ್ರಿಗೆ ಗುದ್ದಿ ಸತ್ತಾಗ ಆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಏನಾದರೂ ಖರ್ಚುಗಳಿದ್ರೆ, ಇಲ್ಲ ಅಂದರೆ ಆ ವ್ಯಕ್ತಿ ಸತ್ತೋಗಿದ್ರೆ ಅಂಥ ಖರ್ಚುಗಳು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾತ್ರ ಇದೆ. ಬಟ್ ಆದರೆ ಹಿಂದೆ ಕೂತ್ಕೊಂಡು ಡ್ರಾಪ್ ಕೊಡುವಾಗ ಹೆಚ್ಚು ಕಡಿಮೆ ಆಗುವಂಥ ವ್ಯಕ್ತಿಗಳಿಗೆ ಯಾವುದೇ ಪಾಲಿಸಿ ನಮ್ಮಲ್ಲಿಲ್ಲ ಅಂತ ಇನ್ಶೂರೆನ್ಸ್ ಕಂಪನಿಯವರು ಹೈಕೋರ್ಟ್ಗೆ ಈ ರೀತಿ ರಿಟ್ ಅರ್ಜಿ ಹಾಕೊಂಡಿದ್ದಾರೆ. ಅಲ್ಲಿ ಮತ್ತೆ ಎನ್ಕ್ವೈರಿ ಎಲ್ಲ ಆಗಿ ಕೊನೆಗೆ ಹೈಕೋರ್ಟ್ ಅವರು ಹೇಳಿದ್ದು, ಇನ್ಶೂರೆನ್ಸ್ ಕಂಪನಿ ಹೇಳ್ತಾ ಇರೋದು ಸರಿಯಾಗಿದೆ, ನಾವು ಡ್ರಾಪ್ ಕೊಡೋ ಹಾಗಿಲ್ಲ ಯಾವುದೇ ವ್ಯಕ್ತಿಗಾಗಲಿ. ಬೈಕಲ್ಲಿ ಡ್ರಾಪ್ ಕೊಡೋದಕ್ಕೆ ನಮಗೆ ಪರ್ಮಿಷನ್ ಇಲ್ಲ, ಏನೋ ಯಾರಿಗೂ ಅರ್ಜೆನ್ಸಿ ಇರುತ್ತೆ ಅಂತ ನಾವು ಡ್ರಾಪ್ ಕೊಟ್ಬಿಡ್ತೀವಿ. ಬಟ್ ಆದರೆ ಆ್ಯಸ್ ಪರ್ ಅಂದರೆ 2 ವೀಲರ್ ಆ್ಯಕ್ಟು ಪ್ಲಸ್ ಬೇರೆ ಬೇರೆ ಆ್ಯಕ್ಟ್ಗಳ ಪ್ರಕಾರ ನಾವು ಯಾವುದೇ ವ್ಯಕ್ತಿನ ನಮ್ಮ ಹಿಂದೆ ಬೈಕಲ್ಲಿ ಕೂರಿಸ್ಕೊಂಡು ಹೋಗಿ ಅವ್ರಿಗೆ ಡ್ರಾಪ್ ಕೊಡೋಂಗಿಲ್ಲ, ಎಕ್ಸೆಪ್ಟ್ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಏನೋ ಇರುತ್ತೆ. ಆದರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಏನು ಅಂದರೆ, ನಾವು ಅಕಸ್ಮಾತಾಗಿ ಮಿಸ್ ಆಗಿ ಯಾರಿಗಾದ್ರೂ ಹೋಗಿ ಗುದ್ದಿ ಆ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ವ್ಯಕ್ತಿಗೆ ತಗೊಳ್ಳುವಂಥ ಹಾಸ್ಪಿಟ್ಲ್ ಖರ್ಚುಗಳು ಪ್ಲಸ್ ಹೆಚ್ಚು ಕಡಿಮೆ ಆಗಿ ಆ ವ್ಯಕ್ತಿ ಸತ್ತೋದ್ರೆ ಅವ್ರಿಗೆ ಬೆನಿಫಿಟ್ ಅಂತ ಹೇಳಿ ಇನ್ಶೂರೆನ್ಸ್ ಕಂಪನಿಯಿಂದ ಕಟ್ಕೊಡ್ತಾರೆ. ಬಟ್ ಆದರೆ ನಮ್ಮ ಹಿಂದೆ ಯಾರೋ ಒಬ್ರನ್ನ ಕೂರಿಸ್ಕೊಂಡು ಡ್ರಾಪ್ ಕೊಡೋದಕ್ಕೆ ಹೋಗಿ ಆಕ್ಸಿಡೆಂಟ್ ಆಗಿ ಹಿಂದೆ ಇರುವಂಥ ವ್ಯಕ್ತಿ ಸತ್ತರೆ ಯಾವುದೇ ಇನ್ಶೂರೆನ್ಸ್ ಬರೋದಿಲ್ಲ ಅಂತಲೇ ಕೋರ್ಟ್ ಡಿಸಿಷನ್ ಕೊಟ್ಟಿದೆ. ಪ್ಲಸ್ ಆ ವ್ಯಕ್ತಿಗೆ ಏನಾದರೂ ಅಂದರೆ ಆ ವ್ಯಕ್ತಿ ಮೇಲೆ ಏನಾದರೂ ಡಿಪೆಂಡೆನ್ಸ್ ಇದ್ದು ಹೆಚ್ಚು ಕಡಿಮೆ ಆಗಿ ಡಿಪೆಂಡೆನ್ಸ್ ಬದುಕೋದಕ್ಕೆ ಕಷ್ಟ ಆದಂಥ ಪರಿಸ್ಥಿತಿನಲ್ಲಿ ಆ ದುಡ್ಡನ್ನ ಈ ಡ್ರಾಪ್ ಕೊಡೋವಂಥ ವ್ಯಕ್ತಿ ಕಟ್ಕೊಡ್ಬೇಕು ಅಂತ ಹೇಳಿ ಈಗ ಆರ್ಡರ್ ಪಾಸ್ ಮಾಡಿದೆ. ಅಂದರೆ ನೆಕ್ಸ್ಟ್ ಮುಂದೆ ಯಾರಾದರೂ ಡ್ರಾಪ್ ಕೊಡಬೇಕು ಅಂದರೆ 100 ಸಲ ಯೋಚನೆ ಮಾಡಬೇಕು. ಆಕ್ಸಿಡೆಂಟ್ ಆಗೋದಿಲ್ಲ, ಬಟ್ ಚಾನ್ಸಸ್ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾವ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಯಾರೋ ಒಬ್ಬರು ಬಂದು ಗುದ್ದಿ ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ನಮಗೆ ಕಂಟ್ರೋಲ್ ತಪ್ಪಿ ನಮ್ಮ ಗಾಡಿ ಆಕ್ಸಿಡೆಂಟ್ ಆಗ್ಬೋದು. ಬಟ್ ಆದರೆ ಇಲ್ಲಿ ಕಂಡೀಷನ್ ಇರೋದು, ಯಾರು ಡ್ರಾಪ್ ಕೊಡ್ತಾ ಇರ್ತಾರೋ ಆ ವ್ಯಕ್ತಿ ಡ್ರಾಪ್ ಕೊಡೋವಂಥ ಟೈಮಲ್ಲಿ ಹೆಚ್ಚು ಕಡಿಮೆ ಆದರೆ ಹಿಂದೆ ಕೂತಿರೋ ವ್ಯಕ್ತಿಗೆ ನಾವೇ ಖರ್ಚುಗಳನ್ನ ಕಟ್ಕೊಡ್ಬೇಕಾಗಿ ಬರುತ್ತೆ. ಅಂಥ ಪರಿಸ್ಥಿತಿಗಳು ಬರಬಾರ್ದು ಅಂದರೆ ಇನ್ಮೇಲೆ ಡ್ರಾಪ್ ಕೊಡುವಾಗ ಒಂದು ಸಲ ಯೋಚನೆ ಮಾಡಿ ಡ್ರಾಪ್ ಕೊಡಬೇಕಾ ಬೇಡವಾ ಅಂತ. ತುಂಬ ಎಮರ್ಜೆನ್ಸಿ ಇದ್ದಿದ್ದ ಪಕ್ಷದಲ್ಲಿ, ಇಲ್ಲ ತುಂಬ ಗೊತ್ತಿರೋ ಅಂಥ ಪಕ್ಷದಲ್ಲಿ ಡ್ರಾಪ್ ಕೊಡೋಣ, ಇಲ್ಲದೇ ಇದ್ದರೆ ಅದೇನೋ ಸುಮ್ಮನೆ ಮೇಲೆ ಹೇಳ್ಕೊಳ್ಳೋವಂಥ ಪರಿಸ್ಥಿತಿಗಳನ್ನ ನಾವೇ ಮಾಡ್ಕೊಳ್ಳೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಉಳಿದಿದ್ದು ಜನಕ್ಕೆ ಬಿಟ್ಟಿದ್ದು. ಇಲ್ಲ ಅಂದರೆ ಇನ್ಶೂರೆನ್ಸ್ ಕಂಪನಿಯವರು ಏನಾದರೂ ಪಾಲಿಸಿಗಳನ್ನ ಚೇಂಜ್ ಮಾಡಿ ಈ ಥರ ಹಿಂದೆ ಕೂತ್ಕೊಳ್ಳೋರ್ಗೂ ನಾವು ಪಾಲಿಸಿ ಮಾಡಿಕೊಡ್ತೀವಿ ಅನ್ನೋ ಯೋಚನೆಗಳಿದ್ದರೆ, ಅವ್ರ ಪಾಲಿಸಿನಲ್ಲಿ ಚೇಂಜಸ್ ಇದ್ದರೆ ಅವಾಗ ನಾವು ಡ್ರಾಪ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಕಾರಣ ಇಷ್ಟೇ, ಈಗ ಎಲ್ಲೋ ಬೋರ್ಡಲ್ಲಿ ಆಟೋಗಳಲ್ಲಾಗ್ಬೋದು, ಟ್ಯಾಕ್ಸಿಗಳಲ್ಲಾಗ್ಬೋದು, ಅಲ್ಲಿ ಹಿಂದೆ ಕುತ್ಕೊಳ್ಳುವಂಥ ವ್ಯಕ್ತಿಗಳಿಗೆ, ಟ್ರಾವೆಲ್ ಮಾಡುವಂಥ ವ್ಯಕ್ತಿಗಳಿಗೆ ಇನ್ಶೂರೆನ್ಸ್ ಅನ್ನೋದು ಇರುತ್ತೆ. ಆಟೋದಲ್ಲಾಗ್ಬೋದು, ಇಲ್ಲ ಕಾರಲ್ಲಾಗ್ಬೋದು. ಆಕ್ಸಿಡೆಂಟ್ ಆದರೆ, ಇಲ್ಲ ಬಸ್ಸಲ್ಲಿ ಆಕ್ಸಿಡೆಂಟ್ ಆದರೆ ಅದಕ್ಕೆ ಇನ್ಶೂರೆನ್ಸ್ ಕಂಪನಿಯವರು
ಕ್ಲೇಮ್ ಮಾಡಿ ಇನ್ಶೂರೆನ್ಸ್ ಕಟ್ಕೊಡ್ತಾರೆ. ಅಂದರೆ ಆ ವ್ಯಕ್ತಿಗೆ ಏನು ತಲುಪಬೇಕು ಆ ಅಮೌಂಟನ್ನು ಅವನಿಗೆ ತಲುಪುವಂಥ ಕೆಲಸ ಮಾಡ್ತಾರೆ. ಆದರೆ ಇಲ್ಲಿ ಬಂದು 2 ವೀಲರಲ್ಲಾಗ್ಬೋದು 4 ವೀಲರಲ್ಲಾಗ್ಬೋದು ನಮಗೆ ಯಾರಿಗಾದ್ರೂ ಸರಿ ಡ್ರಾಪ್ ಕೊಡುವಂಥ ರೈಟ್ಸು ಇಲ್ಲ. ಅದನ್ನು ಮೀರಿ ನಾವು ಅದನ್ನು ಮಾಡಿದ್ರೆ ನಮ್ಮ ತಲೆಗೆ ದಂಡ ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನು ಮುಂದೆ ಯಾವಾಗಲೇ ಆದರೂ ಡ್ರಾಪ್ ಕೊಡೋದಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಿ ಡ್ರಾಪ್ ಕೊಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.